ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶವನ್ನು ವಿರೋಧಿಸಿ ಕರ್ನಾಟಕದಾದ್ಯಂತ ಕನ್ನಡಪರ ಸಂಘಟನೆಗಳು ಬಂದ್ ಘೋಷಣೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಜೊತೆ ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಸರ್, ಕಾವೇರಿ ವಿಚಾರಕ್ಕೆ ಬಂದಾಗ ನೀವು ಪ್ರತಿ ಬಾರಿ ಕೂಡ ಹೋರಾಟವನ್ನ ಮಾಡ್ತೀರಾ. ಈ ಬಾರಿ ಕೂಡ ಹೋರಾಟ ಮಾಡಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಜಿ ಕನ್ನಡ ಜೊತೆ ಏನು ಹೇಳ್ತೀರಾ? ನೋಡಿ, ಈಗ ಎಲ್ಲ ಬಂದ್ಗಳಿಗಿಂತ ಈ ಸಾರಿ ಬಂದು ಬಹಳ ವರ್ಣರಂಜಿತವಾಗುತ್ತೆ. ಈ ಬಂದು ಜನರಿಗೆ ಬಹಳ ಉತ್ಸಾಹ ಕೊಟ್ಟಿದೆ. ಎಲ್ಲರೂ ಬಂದ್ಗೆ ತಯಾರಾಗಿದ್ದಾರೆ. 13ನೇ ತಾರೀಕು 6ರಿಂದ ಸಂಜೆ 6ರವರೆಗೆ ಬಂದ್ ಮಾಡಬೇಕು ಅಂತೇಳಿ ಎಲ್ಲರೂ ಉತ್ಸಾಹದಲ್ಲಿದ್ದಾರೆ. ಈ ಬಂದ್ ನಿಜಕ್ಕೂ ಬಹಳ ಅಭೂತಪೂರ್ವವಾದಂಥ ಬಂದ್ ಆಗುತ್ತೆ. ನಿನ್ನೆ ಮೇಲ್ಮನವಿಯನ್ನ ರೆಡ್ಡಿ ಹೇಳಿದ್ರು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ. ಮೇಲ್ಮನವಿಯನ್ನ ಸಲ್ಲಿಸಿದರೆ ಅದು ಕೂಡ ರಿಜೆಕ್ಟ್ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಕೂಡ ಅಷ್ಟು ಅಂತ ಹೇಳಿದ್ರೆ ಹೇಗಿರುತ್ತೆ ಸರ್ ನಿಮ್ಮ ನಡೆ? ಇಲ್ಲ, ಮುಂದಿನ ವಿಚಾರ ನಮಗೆ ಹಾಕಬೇಕು. ಬಂದಾಗ ನೋಡೋಣ. ಈಗ ಬಂದ್ ಮಾಡೇ ಮಾಡ್ತೀವಿ. ಕರ್ನಾಟಕ ಬಂದ್ಗೆ ನಿಮ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ? ನಿಮ್ಮ ಹೋರಾಟ ಹೇಗಿರುತ್ತೆ? ಈಗಾಗಲೇ 2,000 ಕನ್ನಡ ಪರ ಸಂಘಟನೆಗಳು ಬಂದಕ್ಕೆ ತಯಾರಾಗಿದ್ದಾರೆ. ಇನ್ನೂ 1,000 ಸಂಘಗಳ ಮೇಲೆ ಬಂದು ಬೆಂಬಲ ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ. ಸಾರಿಗೆ ಕೊಡ್ತಾರೆ, ಸರ್ಕಾರಿ ನೌಕರರು ಕೊಡ್ತಾರೆ, ಚಲನಚಿತ್ರ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಸರ್, ನಮ್ಮ ಸಿಎಂ ಹಾಗೇನೆ ತಮಿಳುನಾಡಿನ ಸಿಎಂಗೆ ಏನು ಹೇಳ್ತೀರಾ? ಅವರು ಸಿಎಂ ಆಗಿದ್ದಾಗ DK ವಿಶ್ ಮಾಡ್ತಾರೆ. ಸೊ ಇಬ್ರು ಕೂಡ ಒಗ್ಗಟ್ಟಾಗಿದ್ದಾರೆ. ಸೊ ಇದನ್ನ ಮಾತುಕತೆಯಲ್ಲಿ ಬಗೆಹರಿಸಬಹುದಿತ್ತಲ್ಲ? ಯಾರು ಹೇಳಿ? ನಮ್ಮ DK ಶಿವಕುಮಾರ್ ಹಾಗೇನೆ ವಿಜಯ್ ಅವರು. ಇವರು DK ಶಿವಕುಮಾರ್ ವಿಜಯ್ ಮಾತಾಡಿ ಮುಗಿಸ್ಬೋದಾಗಿತ್ತು. ಅವರು ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ವಿಜಯ್ಗೆ. ಇವರು ಬೆಂಬಲ ಕೊಡದೇ ಇದ್ದರೆ ವಿಜಯ್ ಸರ್ಕಾರ ಬರ್ತಿರ್ಲಿಲ್ಲ. ಆದ್ದರಿಂದ DK ಪ್ರಾಮಾಣಿಕವಾಗಿ ಮಾತಾಡಬೇಕಾಯಿತು. ಈಗಲೂ ಕಾಲ ಮಿಂಚಿಲ್ಲ. ಆ ಮುಖ್ಯಮಂತ್ರಿ ಬರೋದರಿಂದ ಏನಾದರೂ ಮಾತಾಡ್ತೋ ಬಿಡ್ತೋ ಗೊತ್ತಿಲ್ಲ. ಒಟ್ಟಾರೆ ಮುಖ್ಯಮಂತ್ರಿನ ನಾವೇನು ಹೇಳ್ತೀವಿ, ತಮಿಳುನಾಡು ಮುಖ್ಯಮಂತ್ರಿನ ನಮಗೆ ನೀರು ಬೇಡ ಅಂತೇಳಿ ನೀವು ಬನ್ನಿ, ನಮ್ಮದೇನಿಲ್ಲ. ನೀರು ಬೇಕು ಅಂದರೆ ಬರಬೇಡಿ, ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀವಿ. ಊರಕ್ಕೆ ಅವ್ರು ಬಂದಾಗ ನೀವು ಅವ್ರನ್ನ ಸಂಪೂರ್ಣವಾಗಿ ಮುತ್ತಿಗೆ ಹಾಕಿ ನಿಲ್ಲಿಸ್ತೀರಾ? ಹೌದು, ಖಂಡಿತವಾಗಿ ಮುತ್ತಿಗೆ ಹಾಕ್ತೀವಿ. ಎಸ್, ಇದು ವಾಟಾಳ್ ನಾಗರಾಜ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್. ಸರ್, ಕಾವೇರಿ ವಿಚಾರಕ್ಕೆ